ಮುರಡಿ ತಾಂಡ ಗ್ರಾಮ ಪಂಚಾಯತ್ ಅವಿರೋಧ ಆಯ್ಕೆ. ಮುರಡಿ ಗ್ರಾಮ ಪಂಚಾಯಿತಿಗೆ ನೂತನ ಸಾರಥಿಗಳ ಪಟ್ಟಾಭಿಷೇಕ. ಅಧ್ಯಕ್ಷರಾಗಿ ರತ್ನವ್ವ ಸುರೇಶ್ ಕಾರಭಾರಿ, ಉಪಾಧ್ಯಕ್ಷರಾಗಿ ಲಲಿತಾ ಶೇಖರ್ ಪೌಹಾರ್ ಅವಿರೋಧ ಆಯ್ಕೆ. ನೂತನ ಪದಾಧಿಕಾರಿಗಳಿಗೆ ಮಿಥುನ್ ಗೌಡ ಪಾಟೀಲ್ ಅವರಿಂದ ಅಭಿನಂದನೆ. ಗ್ರಾಮದಲ್ಲಿ ವಿಜಯೋತ್ಸವ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮುರಡಿ ಹಾಗೂ ಮುರಡಿ ತಾಂಡ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧಿಕಾರಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆ ಅತ್ಯಂತ ಸೌಹಾರ್ದಯುತವಾಗಿ ಮುಕ್ತಾಯಗೊಂಡಿದೆ. ಯಾವುದೇ ಪೈಪೋಟಿ ಇಲ್ಲದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಗ್ರಾಮದ ಒಗ್ಗಟ್ಟನ್ನು ಸಾಬೀತುಪಡಿಸಿದ್ದಾರೆ. ಮುರಡಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧಿಕಾರಕ್ಕಾಗಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ರತ್ನವ್ವ ಸುರೇಶ್ ಕಾರಭಾರಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಲಲಿತಾ ಶೇಖರ್ ಪವಾರ್ ಇವರು ನಾಮಪತ್ರ ಸಲ್ಲಿಸಿದ್ರು. ಇವರ ವಿರುದ್ಧ ಬೇರೆ ಯಾರೂ ಸ್ಪರ್ಧಿಸದ ಕಾರಣ ಚುನಾವಣಾಧಿಕಾರಿಗಳಾದ ವಿಶ್ವನಾಥ್ ಹೆಚ್ರವರು ಇಬ್ಬರು ಮಹಿಳಾ ವಿದ್ಯಾರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಅಧಿಕೃತವಾಗಿ ಘೋಷಿಸಿದರು. ಈ ಸಂದರ್ಭದಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರ ಪುತ್ರರು ಹಾಗೂ ರೋಣ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮಿಥುನ್ ಗೌಡ ಪಾಟೀಲ್ ರವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಶುಭ ಹಾರೈಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರ ಉಪಸ್ಥಿತಿ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶ್ರೀಮತಿ ಶೋಭಾ ಕೊಡ್ಲಿ, ರೇಖಾ ಭಜಂತ್ರಿ, ಗಿರಿಜವ್ವ ಅಂಗಡಿ, ವಸಂತ ಮಾಳಗಿಮನಿ, ಉಮೇಶ್ ರಾಥೋಡ್, ಹನುಮಂತ ಕಡಕೋಡ್, ಬಸಪ್ಪ ಮಾಯಣ್ಣವರ್, ಲಕ್ಷ್ಮವ್ವ ಕರಿ, ಬಸಪ್ಪ ತಿಮ್ಮಣ್ಣವರ್, ಲಕ್ಷ್ಮವ್ವ ಬಿನ್ನಾಳ್, ಲಕ್ಷ್ಮವ್ವ ಹಣಕನಹಳ್ಳಿ, ಶೇಷಪ್ಪ ತಳವಾರ್ ಅವರು ಉಪಸ್ಥಿತರಿದ್ದು ಸಂಭ್ರಮ ಹಂಚಿಕೊಂಡರು. ಮುಖಂಡರ ಹಾರೈಕೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಸುರೇಶ್ ಮಲಗಿಮನೆ, ಮಲ್ಲಿಕಾರ್ಜುನ್ ಕೊಡ್ಲಿ, ಮರಡೆಪ್ಪ ಹಳ್ಳಿ, ಹಾಲೇಶ್ ಹಳ್ಳಿ, ದೇವಪ್ಪ ಗೌರಿ, ರತ್ನಪ್ಪ ನಗರ್, ಶೇಖರ್ ತೂಕಪ್ಪ ಪೌಹಾರ್ ಸೇರಿದಂತೆ ಅನೇಕ ಹಿರಿಯ ಮುಖಂಡರು ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಗ್ರಾಮದ ಅಭಿವೃದ್ಧಿಗೆ ಕೈಜೋಡಿಸುವ ಭರವಸೆ ನೀಡಿದರು. ಜೊತೆಯಲ್ಲಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ದಿನಾಂಕ 4/3 ಎಲ್ಲ ಸದಸ್ಯರಿಗೆ ಸ್ವೀಕೃತಿಯನ್ನು ಪಡೆದು ಗ್ರಾಮ ಪಂಚಾಯಿತಿಯ PDO ಆಗಿರ್ತಕ್ಕಂಥ ಸಂತೋಷ್ ಮಿಟ್ಟಿ ಅವರು ನಮ್ಮ ತಾಲೂಕು ಪಂಚಾಯತ್ ಸಲ್ಲಿಸಿದ ನಂತರ ಈ ದಿನ ಬೆಳಗ್ಗೆಯಿಂದ ಈ 1 ಗಂಟೆ 30 ನಿಮಿಷದವರೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಏನೇನು ಚಟುವಟಿಕೆಗಳು ಈ ಕಾರ್ಯವನ್ನು ಮಾಡಬೇಕಾಗಿತ್ತು, ಆ ಕಾರ್ಯವನ್ನು ಏನು 10ರಿಂದ 12 ಗಂಟೆ ಒಳಗಾಗಿ ನಾಮಪತ್ರಗಳನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಾವು ನಿಗದಿಪಡಿಸಿರ್ತಕ್ಕಂಥ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ರತ್ನವ್ವ ಸುರೇಶ್ ಕಾರುಬಾರಿ ಅವರು ಒಂದೇ ನಾಮಪತ್ರ ಸಲ್ಲಿಸಿರ್ತಾರೆ. ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅಂತೇಳಿ ಘೋಷಣೆ ಮಾಡಿರ್ತೇನೆ. ಅದೇ ರೀತಿಯಾಗಿ ಲಲಿತಾ ಶೇಖರ್ ಪವಾರ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಒಂದೇ ನಾಮಪತ್ರ ಸಲ್ಲಿಸಿರೋದ್ರಿಂದ ಸದರಿಯರವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅಂತೇಳಿ ಘೋಷಣೆ ಮಾಡಲಾಯಿತು. ಸೊ ಇದಾದ ನಂತರ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮತ್ತು ಸರ್ವ ಸದಸ್ಯರಿಗೆ ಕೆಲವೊಂದು ಕಾನೂನು ನಿಯಮಗಳನ್ನು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಕೆಲಸ ನಿರ್ವಹಣೆ ಮಾಡಿಕೊಳ್ತಕ್ಕಂಥದ್ದು ವಿಷಯ ಕೂಡ ತಿಳಿಸಲಾಗಿದೆ. ಸೊ ಅದನ್ನು ಏನು ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಅವಕಾಶವನ್ನು ಪಡೆದಿರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಒಂದು ನುಡಿಗಳನ್ನು ನುಡಿದು ಈ ಒಂದು ಪಂಚಾಯಿತಿಯ ಕಾರ್ಯಭಾರವನ್ನು ವಹಿಸಿಕೊಂಡು ಉತ್ತಮವಾಗಿ ಕೆಲಸ ನಿರ್ವಹಿಸುವಂತೆ ನಾನು ಅವರಿಗೆ ವಿನಂತಿ ಕೂಡ ಮಾಡಿಕೊಂಡಿರ್ತೇನೆ. ಇವತ್ತಿನ ದಿವಸ ನಮ್ಮ ಮುಂಡರಗಿ ತಾಲೂಕಿನ ಮುರಡಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಗೆ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದವನ್ನು ಇವತ್ತು ಚುನಾವಣೆ ಇತ್ತು. ಅದರ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಮ್ಮ ಮುರಡಿ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಮುರಡಿ ತಾಂಡ, ಗುಡ್ಡದ ಬೂದ್ಯಾಳ, ಚಿಕ್ಕೋಡ್ಡಟ್ಟಿ ಎಲ್ಲ ನಮ್ಮ 10 ಜನ ಸದಸ್ಯರು ಇವತ್ತು ಭಾಳ ಒಂದು ಒಮ್ಮತದಿಂದ ಎಲ್ಲ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತವಾಗಿ ಇವತ್ತು ಮಾನ್ಯ ನಮ್ಮ ಜನಪ್ರಿಯ ಶಾಸಕರು
ಪೂಜ್ಯ ತಂದೆಯವರಾದಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲ ಸದಸ್ಯರು ಕೂಡ ಇವತ್ತು ಒಮ್ಮತವಾಗಿ ಇವತ್ತು ಈ ಏನು ಒಂದು ಚುನಾವಣೆಯಲ್ಲಿ ಎಲ್ಲ ಭಾಳ ಒಮ್ಮತವಾಗಿ ಇವತ್ತೆಲ್ಲ ಒಂದು ಬೆಂಬಲವನ್ನು ಕೊಟ್ಟು ಇವತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಶ್ರೀಮತಿ ರತ್ನವ್ವ ಸುರೇಶ್ ಕಾರಬಾರಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ತುಂಬ ಅಭಿನಂದನೆಗಳನ್ನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಗ್ರಾಮದ ಎಲ್ಲ ಗುರು ಹಿರಿಯರ ಎಲ್ಲ ಜನತೆಯ ಪರವಾಗಿ ಹಾಗೂ ಎಲ್ಲ ಮುರುಡಿ ಪಂಚಾಯತ್ ಎಲ್ಲ ಗೌರವಾನ್ವಿತ ಸದಸ್ಯರ ಪರವಾಗಿ ಅವರಿಗೆ ತುಂಬ ಅಭಿನಂದನೆಗಳನ್ನು ಈ